ಇವರಿಬ್ಬರಲ್ಲಿ ಭೇದವನ್ನು ಹೇಗೆ ತಾನೇ ಉಂಟು ಮಾಡುವುದು? ಆದ್ದರಿಂದ ಈಗ ಶೇಷಶಯ್ಯೆಯಲ್ಲಿ ಮಲಗಿರುವ ಭಗವಾನ್ ವಿಷ್ಣುವನ್ನು ಎಚ್ಚರಿಸುವೆನು. ಅವನಿಗೆ 4 ಭುಜಗಳಿದ್ದು ಅಸೀಮ ಬಲವೂ ಇದೆ. ಅವನೇ ನನ್ನ ದುಃಖವನ್ನು ದೂರಗೊಳಿಸಬಲ್ಲನು. ಹೀಗೆ ಮನಸ್ಸಿನಲ್ಲೇ ಯೋಚಿಸಿ ಬ್ರಹ್ಮದೇವರು ಕಮಲದ ನಾಳವನ್ನು ಹಿಡಿದುಕೊಂಡು ಸಂತಾಪಹಾರಿ ಶ್ರೀಹರಿಯ ಬಳಿಗೆ ತಲುಪಿ ಅವನಿಗೆ ಶರಣಾದರು. ಆಗ ಜಗತ್ಪ್ರಭು ಶ್ರೀ ವಿಷ್ಣುವು ಗಾಢ ನಿದ್ದೆಯಲ್ಲಿ ಮಲಗಿದ್ದನು. ಅನೇಕ ಸುಂದರ ಶಬ್ದಗಳಿಂದ ಸಂಬೋಧಿಸಿ ಬ್ರಹ್ಮದೇವರು ಅವನನ್ನು ಎಚ್ಚರಗೊಳಿಸಲು ಸ್ತೋತ್ರವನ್ನು ಪ್ರಾರಂಭಿಸಿದರು. ಬ್ರಹ್ಮದೇವರ ಸ್ತುತಿಯು ಕಿವಿಯ ಮೇಲೆ ಬಿದ್ದರೂ ಭಗವಾನ್ ವಿಷ್ಣುವಿನ ನಿದ್ದೆಯು ಹರಿಯಲಿಲ್ಲ. ಅವನ ಮೇಲೆ ಯೋಗಾನಿದ್ರೆಯ ಪೂರ್ಣ ಅಧಿಕಾರ ಆವರಿಸಿತ್ತು. ಈಗ ಶ್ರೀಹರಿಯು ಶಕ್ತಿಯ ಪ್ರಭಾವದಿಂದ ಪೂರ್ಣ ಪ್ರಭಾವಿತನಾಗಿ ಗಾಢ ನಿದ್ದೆಯಲ್ಲಿ ಮಗ್ನನಾಗಿರುವನು. ಆದ್ದರಿಂದ ಇವನು ಎಚ್ಚರನಾಗುತ್ತಿಲ್ಲ ಎಂದು ಬ್ರಹ್ಮದೇವರು ಯೋಚಿಸಿದರು. ಇಂತಹ ಸ್ಥಿತಿಯಲ್ಲಿ ನನ್ನಂಥ ದುಃಖಿತ ಜನರ ಕರ್ತವ್ಯವೇನು? ಅಭಿಮಾನದಿಂದ ಬೀಗುತ್ತಿರುವ ಈ ದಾನವರು ನನ್ನನ್ನು ಕೊಲ್ಲಲು ಬಳಿಗೆ ಬಂದಿರುವರು. ಈಗ ನಾನೇನು ಮಾಡಲಿ? ಎಲ್ಲಿಗೆ ಹೋಗಲಿ? ಎಲ್ಲಿಯೂ ನನ್ನ ರಕ್ಷಕರು ಕಂಡುಬರುತ್ತಿಲ್ಲ. ಬ್ರಹ್ಮದೇವರು ಮನಸ್ಸಿನಲ್ಲಿ ಯೋಚಿಸಿದ ಬಳಿಕ ಒಂದು ನಿಶ್ಚಯಕ್ಕೆ ಬಂದರು. ಮತ್ತೆ ಅವರು ಚಿತ್ತವನ್ನು ಏಕಾಗ್ರಗೊಳಿಸಿ ಯೋಗ ನಿದ್ರೆಯನ್ನು ಸ್ತುತಿಸಲು ಪ್ರಾರಂಭಿಸಿದರು. ಈಗ ಕೇವಲ ಭಗವತಿ ಶಕ್ತಿಯೇ ನನ್ನನ್ನು ರಕ್ಷಿಸಲು ಸಮರ್ಥಳಾಗಿರುವಳು ಎಂಬ ವಿಚಾರವು ಅವರ ಮನಸ್ಸಿನಲ್ಲಿ ಸ್ಥಿರವಾಯಿತು. ಆಕೆಯ ಪ್ರಭಾವದಿಂದಲೇ ಭಗವಾನ್ ವಿಷ್ಣು ನಿಶ್ಚೇಷ್ಟಿತರಾಗಿ ಅಲ್ಲಾಡದಂತೆ ಮಲಗಿರುವನು. ಸತ್ತಿರುವ ಪ್ರಾಣಿಯು ಶಾಬ್ದಿಕ ಗುಣಗಳನ್ನು ತಿಳಿಯಲು ಅಸಮರ್ಥನಾಗಿರುವಂತೆಯೇ ಸರಿಯಾಗಿ ಅದೇ ಸ್ಥಿತಿ ಈ ಭಗವಾನ್ ವಿಷ್ಣುವಿನದಾಗಿದೆ. ನಿದ್ದೆಯಿಂದ ಕಣ್ಣುಗಳು ಮುಚ್ಚಿವೆ. ಇವನು ಏನನ್ನೂ ತಿಳಿಯುತ್ತಿಲ್ಲ. ನಾನು ಇವನನ್ನು ನಿರಂತರವಾಗಿ ಸ್ತುತಿಸಿದೆ. ಆದರೂ ಇವನಿಂದ ನಿದ್ದೆಯು ದೂರವಾಗಿಲ್ಲ. ಇವನ ವಶದಲ್ಲಿ ನಿದ್ದೆಯಿಲ್ಲ. ನಿದ್ದೆಯ ವಶದಲ್ಲಿ ಇವನು ಇರುವನೆಂಬುದು ತಿಳಿಯುತ್ತದೆ. ಯಾರ ವಶದಲ್ಲಿರುವನೋ ಅವನ ಅನುಚರರಾಗುವುದು ನಿಶ್ಚಿತ ಮಾತಾಗಿದೆ. ಭಗವತಿ ಯೋಗ ನಿದ್ರೆಯು ಈ ಲಕ್ಷ್ಮೀಕಾಂತ ಭಗವಾನ್ ವಿಷ್ಣುವಿನ ಅಧಿಷ್ಠಾತ್ರಿಯಾಗಿರುವಳು ಎಂಬುದು ಸಿದ್ಧವಾಯಿತು. ಲಕ್ಷ್ಮಿಯು ಅವಳ ಅಧೀನಳಾಗಿರುವಳು. ಏಕೆಂದರೆ ಪತಿದೇವ ವಿಷ್ಣುವೇ ಅಧೀನನಾದಾಗ ಆಕೆಗೆ ಬೇರೆಯಾದ ಸತ್ತೆಯಾದರೂ ಎಲ್ಲಿದೆ? ಈ ಅಖಿಲ ಬ್ರಹ್ಮಾಂಡವು ಭಗವತಿಯ ಯೋಗ ನಿದ್ರೆಗೆ ಅಧೀನವಾಗಿದೆ ಎಂಬುದು ನಿಶ್ಚಿತವಾಗುತ್ತದೆ. ನಾನು, ವಿಷ್ಣು, ಶಂಕರ, ಸಾವಿತ್ರಿ, ಲಕ್ಷ್ಮಿ, ಉಮೆ ನಾವೆಲ್ಲರೂ ಇದೇ ಯೋಗ ನಿದ್ರೆಯ ಶಾಸನ ಸೂತ್ರದಲ್ಲಿ ಬಂಧಿತನಾಗಿದ್ದೇವೆ. ಈ ವಿಷಯದಲ್ಲಿ ಇನ್ನೂ ಯೋಚಿಸಲು ಅವಕಾಶವೇ ಉಳಿದಿಲ್ಲ. ಸಾಧಾರಣ ಮನುಷ್ಯರಂತೆ ಸ್ವಯಂ ಭಗವಾನ್ ವಿಷ್ಣುವೇ ಆಕೆಯ ಪ್ರಭಾವದಿಂದ ಪ್ರಭಾವಿತನಾಗಿ ನಿದ್ದೆಯಲ್ಲಿ ಅಚೇತನನಂತೆ ಆಗಿರುವಾಗ ಇತರ ಮಹಾತ್ಮ ಪುರುಷರ ಮೇಲೆ ಈಕೆಯ ಅಧಿಕಾರವಿದೆಯೋ ಇಲ್ಲವೋ ಎಂಬ ವಿಚಾರವೇ ಏಳುವುದಿಲ್ಲ. ಅದಕ್ಕಾಗಿ ನಾನು ಈಗ ಭಗವತಿ ಯೋಗ ನಿದ್ರೆಯನ್ನು ಸ್ತುತಿಸುವೆನು. ಆಕೆಯ ಕೃಪೆಯಿಂದ ಭಗವಾನ್ ವಿಷ್ಣು ಎಚ್ಚರಗೊಂಡು ಯುದ್ಧದಲ್ಲಿ ನನಗೆ ಸಹಾಯ ಮಾಡುವನು. ಕಮಲಾಸನನಾದ ಬ್ರಹ್ಮದೇವರು ಮೇಲಿನಂತೆ ಮನಸ್ಸಿನಲ್ಲಿ ಎಣಿಸಿ ಭಗವಾನ್ ವಿಷ್ಣುವಿನ ಅಂಗಗಳಲ್ಲಿ ಶೋಭಿಸುತ್ತಿರುವ ಆ ಭಗವತಿ ಯೋಗ ನಿದ್ರೆಯನ್ನು ಸ್ತುತಿಸತೊಡಗಿದರು. ಬ್ರಹ್ಮದೇವರು ಹೇಳಿದರು, ದೇವಿಯೇ, ನೀನು ನಿಶ್ಚಯವಾಗಿಯೂ ಈ ಜಗತ್ತಿನ ಕಾರಣ ಸ್ವರೂಪಳಾಗಿರುವೆ ಎಂಬುದು ನಾನು ತಿಳಿದುಕೊಂಡೆ. ಸಂಪೂರ್ಣ ವೇದಗಳು ಇದನ್ನು ಪ್ರಮಾಣೀಕರಿಸುತ್ತಿವೆ. ಚರಾಚರ ಜಗತ್ತನ್ನು ಪ್ರಬುದ್ಧಗೊಳಿಸುವ ಪರಮ ಪುರುಷ ಭಗವಾನ್ ವಿಷ್ಣು ಇಂದು ಗಾಢ ನಿದ್ರೆಯಲ್ಲಿ ಮುಳುಗಿರಲು ಇದೇ ಕಾರಣವಾಗಿದೆ. ಮಾತೆ, ನೀನು ಸಮಸ್ತ ಪ್ರಾಣಿಗಳ ಅಂತಃಕರಣದಲ್ಲಿ ವಾಸಿಸಿರುವೆ. ಭವಾನಿಯೇ, ನೀನು ಸಗುಣ ರೂಪವನ್ನು ಧರಿಸಿ ತನ್ನ ಲೀಲೆಗಳನ್ನು ಪ್ರಕಟಿಸುವೆ. ನಿನ್ನ ಈ ಕಾರ್ಯಕೌಶಲ್ಯವನ್ನು ಯಾರೂ ತಿಳಿಯಲಾರರು. ಮುನಿಗಳು ಸಂಧ್ಯಾ ಹೆಸರಿನಿಂದ ನಿನ್ನ ಗುಣಗಳನ್ನು ಕಲ್ಪಿಸಿ ಪ್ರಾತಃ, ಸಾಯಂ ಮತ್ತು ಮಧ್ಯಾಹ್ನ 3 ಸಮಯಗಳಲ್ಲಿಯೂ ನಿಶ್ಚಿತ ರೂಪದಿಂದ ನಿನ್ನ ಧ್ಯಾನದಲ್ಲಿ ತೊಡಗಿರ್ತಾರೆ. ತಾಯೇ, ಪ್ರಾಣಿಗಳಿಗೆ ಸತ್ ಅಸತ್ ಇವುಗಳ ಜ್ಞಾನವನ್ನು ಮಾಡಿಸುವ ಬುದ್ಧಿಯು ನೀನೇ ಆಗಿರುವೆ. ದೇವಿಯೇ, ದೇವತೆಗಳು ನಿರಂತರ ಅನುಭವಿಸುವ ಸುಖಶ್ರೀಯು ನಿನ್ನದೇ ಸ್ವರೂಪವಾಗಿದೆ. ಅಖಿಲ ಜಗತ್ತಿನಲ್ಲಿ ನೀನು ಕೀರ್ತಿ, ಧೃತಿ, ಕಾಂತಿ, ಮತಿ, ರತಿ ಮತ್ತು ಶ್ರದ್ಧಾ ರೂಪದಿಂದ ವಿರಾಜಿಸುತ್ತಿರುವೆ. ನೀನು ಅಖಿಲ ಜಗತ್ತಿನ ಜನನಿಯಾಗಿರುವೆ. ನಾನು ದುಃಖಿತನಾಗಿ ಇದರ ಪ್ರಮಾಣವನ್ನು ಹುಡುಕುವುದರಲ್ಲಿ ಪ್ರಯತ್ನಶೀಲನಾಗಿದ್ದೆ. ಇಷ್ಟರಲ್ಲಿ ಭಗವಾನ್ ವಿಷ್ಣು ತನ್ನ ಅಧೀನನಾಗಿ ನಿದ್ದೆ ಮಾಡುತ್ತಿದ್ದಾನೆ
ಇದೇ ನನಗೆ ಪ್ರಮಾಣ ದೊರಕಿತು. ಇದಕ್ಕಿಂತ ಹೆಚ್ಚಿನ ನೂರಾರು ಪ್ರಮಾಣಗಳ ಅವಶ್ಯಕತೆಯಾದರೂ ಏಕೆ? ದೇವಿ, ವೇದಜ್ಞ ಪುರುಷರೂ ಕೂಡ ನಿನ್ನನ್ನು ತಿಳಿಯಲಾರರು. ವೇದಗಳು ನಿನ್ನ ಅಖಿಲ ಅಭಿಪ್ರಾಯಗಳಿಂದ ಅನಭಿಜ್ಞರಾಗಿವೆ. ಏಕೆಂದರೆ ಈ ವೇದದ ಉತ್ಪತ್ತಿಯು ನಿನ್ನಿಂದಲೇ ಆಗಿರುವುದು. ಹಾಗಿರುವಾಗ ನಿನ್ನ ರಹಸ್ಯವನ್ನು ಹೇಗೆ ತಿಳಿಯಬಲ್ಲವು? ನಿನ್ನಿಂದ ಉತ್ಪನ್ನವಾದ ಈ ಅಖಿಲ ಜಗತ್ತೇ ಇದಕ್ಕೆ ಪ್ರತ್ಯಕ್ಷ ಪ್ರಮಾಣವಾಗಿದೆ. ದೇವಿಯೇ, ಯಜ್ಞದಲ್ಲಿ ಹವನ ಮಾಡುವಾಗಲೂ ವೇದಜ್ಞ ಪುರುಷರು ನಿನ್ನ ಸ್ವಾಹ ಎಂಬ ಈ ನಾಮವನ್ನೇ ಉಚ್ಚರಿಸುವರು. ಅವರು ಸ್ವಾಹ ಎಂದು ಹೇಳದಿದ್ದರೆ ದೇವತೆಗಳು ಯಜ್ಞ ಭಾಗದಿಂದ ವಂಚಿತರೇ ಆಗುವರು. ಇದರಿಂದ ದೇವತೆಗಳಿಗೆ ವೃತ್ತಿಯನ್ನು ಕೊಡುವವಳು ನೀನೇ ಎಂದು ಸಿದ್ಧವಾಗುತ್ತದೆ. ದೇವಿಯೇ, ನೀನು ಮೊದಲು ನನ್ನನ್ನು ರಕ್ಷಿಸಿದ್ದೆ. ಹಾಗೆಯೇ ಈಗ ಈ ದೇವಶತ್ರು ಕೈಟಭನಿಂದ ನನ್ನನ್ನು ಕಾಪಾಡು. ವರವನ್ನು ಕೊಡುವ ದೇವಿಯೇ, ನಾನು ಅತ್ಯಂತ ಭಯಂಕರರಾದ ಮಧುಕೈಟಭರನ್ನು ನೋಡಿ ಭಯಗೊಂಡು ನಿನಗೆ ಶರಣು ಬಂದಿರುವೆನು. ಮಹಾನುಭಾವಳೇ, ಈಗ ಭಗವಾನ್ ವಿಷ್ಣುವು ನನ್ನ ಈ ದುಃಖವನ್ನು ತಿಳಿಯಲಾರನು. ಏಕೆಂದರೆ ಅವನು ನಿನ್ನ ಮಾಯೆಯಿಂದ ಅಚೇತನನಾಗಿ ಜಡದಂತೆ ಬಿದ್ದಿರುವನು. ಇಂತಹ ಸ್ಥಿತಿಯಲ್ಲಿ ಒಂದೋ ನೀನು ಭಗವಾನ್ ವಿಷ್ಣುವಿನ ಮೇಲಿನ ನಿನ್ನ ಪ್ರಭಾವವನ್ನು ಸೆಳೆದುಕೋ, ಇಲ್ಲವೇ ಈ ದಾನವರಾದ ಕೈಟಭರನ್ನು ಸಂಹಾರ ಮಾಡು. ಇವೆರಡರಲ್ಲಿ ನಿನಗೆ ರುಚಿಸುವುದನ್ನು ಮಾಡು. ಭಗವತಿ ಲಕ್ಷ್ಮಿಯು ನಿನ್ನ ಅಧೀನದಲ್ಲೇ ಇರುವಳು. ಆದ್ದರಿಂದ ಅವಳು ತನ್ನ ಪತಿಯನ್ನು ಎಚ್ಚರಿಸದೇ ಹೋದಳು. ಆಕೆಗೂ ನಿನ್ನ ಪ್ರಭಾವದಿಂದ ಅಕಸ್ಮಾತ್ ನಿದ್ದೆ ಬಂದು ಬಿಟ್ಟಿದೆ. ಆದ್ದರಿಂದ ಆಕೆಯು ಪರವಶಳಾಗಿ ಮಲಗಿರುವಳು ಎಂದು ತಿಳಿಯುತ್ತದೆ. ದೇವಿ, ನೀನು ಸಂಪೂರ್ಣ ಜಗತ್ತಿನ ತಾಯಿಯಾಗಿರುವೆ. ಎಲ್ಲ ಮನೋರಥಗಳನ್ನು ಪೂರ್ಣಗೊಳಿಸುವುದು ನಿನ್ನ ಸ್ವಭಾವವಾಗಿದೆ. ಇತರ ದೇವತೆಗಳ ಉಪಾಸನೆಯನ್ನು ಬಿಟ್ಟು ನಿನ್ನಲ್ಲಿ ಪರಾಯಣರಾಗಿ ನಿನ್ನ ಚರಣಕಮಲದಲ್ಲಿ ಉತ್ತಮ ಭಕ್ತಿಯನ್ನು ಸ್ಥಾಪಿಸಿಕೊಂಡ ಭಾಗ್ಯವಂತರಾದ ಜನರು ಈ ಧರೆಯಲ್ಲಿ ಧನ್ಯರು. ಭಗವತಿಯೇ, ಧೀ, ಕಾಂತಿ, ಕೀರ್ತಿ ಮುಂತಾದ ಮಂಗಲಮಯ ವೃತ್ತಿಗಳು ನಿನ್ನ ಗುಣಗಳೇ ಆಗಿವೆ. ನೀನು ದಿವ್ಯ ಸ್ವರೂಪಿಣಿಯಾಗಿರುವೆ. ನಿನ್ನ ಶಕ್ತಿಯಾದ ನಿದ್ರೆಗೆ ಅಧೀನನಾದ ವಿಷ್ಣುವು ಬಂದಿಯಂತೆ ಅಸಮರ್ಥನಾಗಿ ಹೋಗಿರುವನು. ನೀನೇ ಭಗವತಿ ಶಕ್ತಿಯಾಗಿದ್ದು ಅಖಿಲ ಜಗತ್ತಿನಲ್ಲಿ ನಿನ್ನ ಪ್ರಭಾವವೇ ಪ್ರಾಪ್ತವಾಗಿದೆ. ಚರಾಚರ ಜಗತ್ತು ನಿನ್ನಿಂದಲೇ ಉತ್ಪನ್ನವಾಗಿದೆ. ಪ್ರಪಂಚದಲ್ಲಿ ಗಾರುಡಿಗನು ತಾನೇ ಹರಡಿದ ಇಂದ್ರಜಾಲದಲ್ಲಿ ಸುಖವನ್ನು ಅನುಭವಿಸುವಂತೆಯೇ ತಾನೇ ರಚಿಸಿದ ಜಗತ್ತಿನಲ್ಲಿ ನೀನು ಕ್ರೀಡಿಸುತ್ತಿರುವೆ. ಮಾತೆಯೇ, ಯುಗದ ಪ್ರಾರಂಭದಲ್ಲಿ ನೀನೇ ವಿಷ್ಣುವಿಗೆ ಜಗತ್ತನ್ನು ಪಾಲಿಸುವ ಉತ್ತಮ ಶಕ್ತಿಯನ್ನು ಕರುಣಿಸಿದುದು. ಅವನು ಜಗತ್ತಿನ ರಕ್ಷಣೆಯಲ್ಲಿ ಸಫಲನೂ ಆದನು. ಆದರೆ ಇಂದು ಅವನು ಪರಾಧೀನನಂತೆ ಬಿದ್ದಿರುವನು. ನಿನಗೆ ಇಚ್ಛೆ ಇದ್ದಂತೆ ನೀನು ಮಾಡುವುದು ಇದು ನಿಶ್ಚಿತವಾಗಿದೆ. ಭಗವತಿಯೇ, ನನ್ನನ್ನು ಉತ್ಪನ್ನ ಮಾಡಿ ನನ್ನ ಈ ಸ್ಥಿತಿಯನ್ನು ಶಾಶ್ವತವಾಗಿ ಇರಿಸಬೇಕೆಂದಿದ್ದರೆ ಮೌನವನ್ನು ತ್ಯಾಗ ಮಾಡಿ ದಯಮಾಡು. ಈ ಕಾಲಸ್ವರೂಪರಾದ ದಾನವರನ್ನು ನೀನು ಏಕೆ ಸೃಷ್ಟಿಸಿದೆ? ಅಥವಾ ನನ್ನನ್ನು ಅಪಹಾಸ್ಯ ಮಾಡುವ ಇಚ್ಛೆಯಿಂದಲೇ ಇವರನ್ನು ಪ್ರಕಟಿಸಿದೆಯಾ? ಭವಾನಿ, ನಾನು ನಿನ್ನ ಅದ್ಭುತ ಲೀಲೆಯನ್ನು ತಿಳಿದುಕೊಂಡೆ. ಸಮಸ್ತ ಪ್ರಪಂಚವನ್ನು ಸೃಷ್ಟಿಸಿ ನೀನು ಸ್ವತಂತ್ರಳಾಗಿ ಆನಂದವನ್ನು ಅನುಭವಿಸುತ್ತಾ ಇದ್ದು ಕೊನೆಗೆ ಚರಾಚರ ಜಗತ್ತನ್ನು ತನ್ನಲ್ಲೇ ಲೀನವಾಗಿಸಿಯೂ ಕೊಳ್ಳುವೆ. ನೀನು ನನ್ನನ್ನು ಮೊದಲು ಜಗತ್ಸ್ಪೃಷ್ಟನಾಗಿ ರಚಿಸಿದೆ. ಅದೇ ನಾನು ದೈತ್ಯನ ಕೈಯಲ್ಲಿ ಸತ್ತು ಹೋದರೆ ನಿನಗೆ ಭಾರಿ ಅಪಕೀರ್ತಿಯಾಗುವುದು. ಸೂತ ಪುರಾಣಿಕರು ಹೇಳ್ತಾರೆ, ಈ ಪ್ರಕಾರ ಬ್ರಹ್ಮದೇವರು ಭಗವತಿಯನ್ನು ಸ್ತುತಿಸಿದಾಗ ತಾಪಸಿ ನಿದ್ರಾದೇವಿಯು ಭಗವಾನ್ ವಿಷ್ಣುವಿನ ಶ್ರೀವಿಗ್ರಹದಿಂದ ಹೊರಟು ಪಕ್ಕದಲ್ಲಿ ನಿಂತುಕೊಂಡಳು. ಆಗ ಅಮಿತ ಪರಾಕ್ರಮಿ ಭಗವಾನ್ ಶ್ರೀಹರಿಯ ಸರ್ವಾಂಗದಿಂದ ನಿದ್ರಾದೇವಿಯ ಹಿಡಿತ ಹೊರಟು ಹೋಯಿತು. ಮಧುಕೈಟಭರ ಸಂಹಾರಕ್ಕಾಗಿಯೇ ಭಗವತಿ ಯೋಗನಿದ್ರೆಯು ಇಂತಹ ಕೃಪೆಯನ್ನು ಮಾಡಿದ್ದಳು. ಮತ್ತೆ ಭಗವಾನ್ ಶ್ರೀ ವಿಷ್ಣುವು ತನ್ನ ಶರೀರವನ್ನು ಅಲುಗಾಡಿಸತೊಡಗಿದಾಗ ಅವನನ್ನು ದರ್ಶಿಸಿ ಬ್ರಹ್ಮದೇವರು ಆನಂದಮಗ್ನರಾದರು. ಜೊತೆಗೆ ಅವನ ಪ್ರದಕ್ಷಿಣೆ ಮಾಡತೊಡಗಿದರು.